ಒಂದೇ ಆಸೆ ಇರೋದು. ನಮ್ಗೇನೋ ಗುರುಗಳು ಮಾತಾಡುವಾಗ ಭಾಳ ನನ್ನ ಬಗ್ಗೆ ಹೇಳಿದ್ರು, ನಾನು ಏನಾರ ಮಾಡಬೇಕಾದ್ರೆ ಬಡವ್ರ ಮದುವೆಗಳು ಮಾಡ್ತೀನಿ, ಹಜ್ಜಿಗೆ ಕಳಿಸ್ತೀನಿ, ಉಮ್ರಾಗೆ ಕಳಿಸ್ತೀನಿ, ಮತ್ತೊಂದು ಯಾವ್ದನ್ನ ಬಡವ ಬಂದು ಏನಾರು ಕೇಳಿದ್ರೆ ಅವ್ನು ಸಹಾಯ ಮಾಡ್ತೀನಿ. ಯಾರು ಲಾಭ ಇಲ್ಲಾಂದ್ರೆ ಯಾರು ಕೆಲಸ ಮಾಡಲ್ಲ. ಲಾಭ ಇಲ್ಲಾಂದ್ರೆ ಕೆಲಸ ಮಾಡ್ತಾರೆ, ಕೋಟ್ಯಾಂತರ ರೂಪಾಯಿ ಸುಮ್ ಖರ್ಚು ಮಾಡ್ತಾರ. ನಾನು ಲಾಭಕ್ಕೋಸ್ಕರನೇ ದೃಷ್ಟಿ ಇಟ್ಕೊಂಡು ನಾನು ಈ ಥರ ಮಜ್ಜಿದಿ ಮೌಜನ್ಗಳಿಗೆ ಹಚ್ಚಿ ಕಳಿಸೋದು, ಮದುವೆಗಳು ಮಾಡೋದು, ಮತ್ತೊಂದು ಬಡವ್ರು ಸಹಾಯ ಮಾಡೋದು, ನಾನು ಒಂದು ಲಾಭದ ದೃಷ್ಟಿಯಲ್ಲಿ ಮಾಡೋದು. ನನ್ನ ಲಾಭ ಏನು ಹೇಳಿ? ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಾನು ಬೇಕಾಗಿರೋದು ಏನು ಬೇಕಾಗಿಲ್ಲ. ನನ್ನ ಆಖಿರತ್ನ ಪೂಂಜಿಗೋಸ್ಕರ ಇದೆಲ್ಲ ನಾನು ಮಾಡ್ತಾ ಇರೋದು, ಬೇರೆ ಯಾವುದಿಲ್ಲ. ನಾನು ಯಾವ ಅಧಿಕಾರಕ್ಕೂ ಎದುರವನಿಲ್ಲ, ಯಾವ ಇದಕ್ಕೂ ನಾನು ಬೆದ್ದವನಲ್ಲ, ನನ್ನ ಆಸೆನೂ ಪಟ್ಟವನಲ್ಲ. ತಮಗೆಲ್ಲ ಗೊತ್ತಿರಬೇಕು ಗುರುಗಳೇ. ಪಾಪ ಅವ್ರು ಭಾಳ ನನ್ನ ಬಗ್ಗೆ ಅಭಿಮಾನ ಇಟ್ಕೊಂಡು ಏನೋ ನಮ್ಮ ಸಮಾಜದಲ್ಲಿ ಏನಾಗಿದೆ, ಎಲ್ಲ ಕಡೆ ಒಂದು ನಂಬಿಕೆ ಬಂದುಬಿಟ್ಟಿದೆ. ಏನೋ ನಮ್ಮ ಹುಡುಗ ಜಮೀರ್ ಅಹಮದ್ ಖಾನ್ ನಮ್ಮ ಸಮಾಜಕ್ಕೆ ಏನೋ ಮಾಡ್ತಾನಂತ ತಾವೇನು ವಿಶ್ವಾಸ ಇಟ್ಕೊಂಡಿದ್ದೀರಾ? ಇವತ್ತು ಅಲ್ಲ ಮೇಲೆ ಆಣೆ ಹಾಕಿ ಮಾತನ್ನು ಕೊಡ್ತೀನಿ. ನಾನು ಯಾವತ್ತು ರಾಜಕೀಯವರೆಗೆ ಇರ್ತೀನಿ, ನೀವೆಲ್ಲ ತಲೆ ತಿರುಗಬೇಕು, ತಲೆ ಬಗ್ಸೋದು ಕೆಲಸ ನಾನು ಎಂದೂ ಮಾಡಲ್ಲ. ಎಂದೂ ನಾನು ಅಧಿಕಾರಕ್ಕೆ ಆಸೆ ಪಟ್ಟವನು ಅಲ್ಲ, ಎಂದೂ ಅಧಿಕಾರಕ್ಕೆ ಆಸೆ ಪಟ್ಟವನಲ್ಲ. ಇದೇ ನಾನು ಮಂತ್ರಿ ಆಗಿದೆ, 2006 ನಾನು ಮಂತ್ರಿ ಆಗಿದೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು. ಆ ಟೈಮಲ್ಲಿ ಕುಮಾರಸ್ವಾಮಿ ಅವ್ರ ಮನೇಲಿ ಇತ್ಕೊಂಡು ನಮ್ಮ ಬಕ್ರೀದ್ ಈದ್ ಹಬ್ಬಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅವಮಾನ ಮಾಡಿದ್ರು ನಮ್ಮ ಸಮಾಜಕ್ಕಂತ ಮಿನಿಸ್ಟ್ರಿಗೆ ರಾಜೀನಾಮೆ ಕೊಟ್ಟೆ. ನಾನು ಮಿನಿಸ್ಟ್ರಿಗೆ ನಾನು ಅಧಿಕಾರಕ್ಕೆ ಆಸೆ ಪಟ್ಟವನಲ್ಲ. ತಾವೇನು ನನ್ನ ಬಗ್ಗೆ ವಿಶ್ವಾಸ ಇಟ್ಕೊಂಡಿದ್ದೀರಾ, ಆ ವಿಶ್ವಾಸನ ಉಳಿಸ್ಕೊಂಡೇ ಇದ್ದೀನಿ. ನಾನು ಕೆಲಸ ಮಾಡ್ತಾ ಇದ್ದೀನಿ. ನಾನು ಪರ್ಸನಲ್ ಲಾಭಕ್ಕಿಲ್ಲ. ನನ್ನ ಅಲ್ಲಾಮಿಯ ಇಲ್ಲಿ ಎಲ್ಲ ಕೊಟ್ಟಿದ್ದ, ನನಗೆ ಏನೇನು ಕೇಳಿದೆ ಎಲ್ಲ ಕೊಟ್ಟ. ನಿಮ್ಮ ಪ್ರೀತಿ ಕೊಟ್ಟವನು, ಎಲ್ಲ ಮಾಡೋನೆ, ಆಯುಷ್ ಆರಾಮ್ ದೌಲತ್ ಎಲ್ಲ ಕೊಟ್ಟನಲ್ಲ. ನನಗೀಗ ಬೇಕಾಗಿರೋದು ನನ್ನ ಆಖಿರದ್ದು. ನಂದು ಪಲ್ಬರ್ ಭರೋಸಾ ಇಲ್ಲ. ಇಲ್ಲಿ ನಾನೀಗ ಮನೆಗೆ ಹೋಗ್ತೀನಿ, ಬೆಂಗಳೂರು ಹೋಗ್ತೀನಿ ಅಂತ ಇದೆಯಾ? ಯಾರನ್ನ ಯೋಚನೆ ಮಾಡಿದ್ದೀರಾ? ಈಗ ವೇದಿಕೆ ಮೇಲೆ ಇಳಿತೀನಿ ಅಂತ ನನಗಿದೆಯಾ? ಇಲ್ಲ. ನಾನು ಅದಕ್ಕೆ ಭಯ ಬಿದ್ದು ನಾನು ಆದಷ್ಟು ನನ್ನ ಆಖಿರತ್ನ ಪೂಂಜಿ ಸಂಪಾದನೆ ಮಾಡಬೇಕಂತ ಪ್ರಯತ್ನ ಮಾಡ್ತೀನಿ. ನಿಮ್ಮಲ್ಲೂ ಯಾವಾಗ ನೀವು ನಮಾಜ್ ಮಾಡ್ತೀರಾ, ನನಗೋಸ್ಕರ ದುವಾದಲ್ಲಿ ಏನು ಕೇಳಬೇಡಿ. ನೀವು ಜಮೀರ್ ಅಹಮದ್ ಖಾನ್ಗೆ ಆಯುಸ್ ಆರೋಗ್ಯ ಕೊಡಲಿ ಅಂತ ಕೇಳಬೇಡಿ, ಜಮೀರ್ ಅಹಮದ್ ಖಾನ್ಗೆ ಶ್ರೀಮಂತರು ಮಾಡಿ ಅಂತಲೂ ಕೇಳಬೇಡಿ, ಜಮೀರ್ ಅಹಮದ್ ಖಾನ್ಗೆ ಇನ್ನೂ ಹೆಚ್ಚಿನ ಅಧಿಕಾರ ಕೊಡಲಿ ಸರ್ಕಾರದಲ್ಲಿ ಅಂತಲೂ ಕೇಳಬೇಡಿ. ನಮ್ಮ ಮಗ ಜಮೀರ್ ಅಹಮದ್ ಖಾನ್ ಯಾವಾಗೂ ಇರ್ತಾನೆ, ಇನ್ನ ನಮ್ಮ ಸಮಾಜ ಹೋಮ್ ಸೇವೆ ಮಾಡೋ ಶಕ್ತಿ ಕೊಳ್ಳಿ ಅಂತ ಅಲ್ಲಂತವ ದುವಾ ಮಾಡಿ ಅಂತ ಕೇಳ್ಕೊಂಡು ನಿಮ್ಮ ಜೊತೆ ಅಲ್ ಮದೀನಾ ಇನ್ಮೇಲೆ ನಾನು ಒಬ್ಬ ಸದಸ್ಯ ಅಂತ ತಿಳ್ಕೊಳ್ಳಿ. ನಿಮ್ಮ ಏನೇನು ಇಂಥ ಒಳ್ಳೆ ಕೆಲಸ ಮಾಡೋಣ ನಾವೆಲ್ಲ ಜೊತೆಯಲ್ಲಿ ಮಾಡಬೇಕು. ನಾನಿದ್ದೀನಿ ನಿಮ್ಮ ಜೊತೆ. ನನ್ನ ಸರ್ಕಾರ ವತಿಯಿಂದ ಆದರೂ ಸರಿ, ನನ್ನ ಸರ್ಕಾರ ವತಿಯಿಂದ ಏನೇನು ಪ್ರಯೋಜನ ಇದೆ ಮಾಡೋಕ್ಕೂ ಸಿದ್ಧ. ಇಲ್ವಾ, ನನ್ನ ಕೈಯಲ್ಲಿ ಆದಷ್ಟು ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಎಲ್ಲನ ದುವಾನ ದರ್ಖಾಸ್ತ್ ಮಾಡಿ ನನ್ನ ಮಾತು ಮುಗಿಸ್ತೀನಿ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರ್ಕಾತು.